ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ 10ನೇ ತರಗತಿಯನ್ನು ಓದುತ್ತಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಅರ್ಧವಾರ್ಷಿಕ ಪರೀಕ್ಷೆಯ ಭಾಗ ಎದಲ್ಲಿ ಬರುವಂತಹ ಪ್ರಶ್ನೆ ಸಂಖ್ಯೆ 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿಯಾಗಿ ಬರೆಯಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಭಾಗ ಎದಲ್ಲಿ ಬರುವಂತಹ 11ನೇ ಹಾಗೂ 12ನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಈ ರೀತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸನ್ನು ಮಾಡುತ್ತಾ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಎಂದು ಕೇಳಿಕೊಳ್ಳುತ್ತಾ ಇವತ್ತು ನಮ್ಮ ಮುಂದುವರೆದ ಭಾಗವಾಗಿರುವಂತಹ ಪ್ರಶ್ನೆ ಸಂಖ್ಯೆ 11 ಮತ್ತು 12 ತಿಳಿದುಕೊಳ್ಳೋಣ. ಹಾಗಾದರೆ ಇವತ್ತು ನಾವು ನಮ್ಮ ಭೌತ ವಿಜ್ಞಾನದಲ್ಲಿ ಬರುವಂತಹ 11ನೆಯ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 4 ಅಂಕದ ಪ್ರಶ್ನೆ. ಓವರ್ಲೋಡ್ ಎಂದರೇನು? ಗ್ರಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಹಾಗೆ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಹಾಗೆ ಓವರ್ಲೋಡ್ ಎಂದರೇನು ಅಂತ ನೋಡೋಣ. ಓವರ್ಲೋಡ್ ಎಂದರೇನು ಅಂತ ನೋಡ್ತಾ ಹೋಗೋಣ. ಓವರ್ಲೋಡ್ ಎಂದರೇನಪ್ಪ ಅಂದ್ರೆ ಉತ್ತರ ಬರೆಯೋಣ. ಓವರ್ಲೋಡ್ ಅಂದ್ರೆ ಏನ್ರಿ ಸರ ಅಂತ ನೋಡ್ತಾ ಹೋದ್ರೆ, ಒಂದು ಮಂಡಲದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹವು ಹರಿದಾಗ ಉಂಟಾಗುವುದೇ ಓವರ್ಲೋಡ್. ಅಂದ್ರೆ ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾದಾಗ ಜರುಗುವ ಘಟನೆಯನ್ನ ಓವರ್ಲೋಡ್ ಎನ್ನುವರು. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಉದಾಹರಣೆಗೆ ಒಂದು ಟ್ರಕ್ 10 ಟನ್ ಭಾರವನ್ನು ಹೊರುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ಅದಕ್ಕೆ 15 ಟನ್ ಭಾರವನ್ನು ಹಾಕಿದ ಹಾಗೆ, ಆ ರೀತಿಯಾಗಿ ಒಂದು ವಿದ್ಯುತ್ ಮಂಡಲದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾದಾಗ ಜರುಗುವ ಘಟನೆಯನ್ನು ನಾವು ಓವರ್ಲೋಡ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ನಮ್ಮ ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಯಾಕೆ ಆಗ್ತದ? ಕಾರಣ, ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಆಗಲು ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಓವರ್ಲೋಡ್ ಯಾಕೆ ಆಗ್ತದ? ಓವರ್ಲೋಡ್ ಆಗಲು ಕಾರಣಗಳೇನು? ಯಾವ ಕಾರಣಗಳಿಂದ ಓವರ್ಲೋಡ್ ಆಗ್ತದ ಅಂತ ನೋಡ್ತಾ ಹೋದ್ರೆ, ಮೊದಲನೆಯ ಕಾರಣ ಈ ರೀತಿಯಾಗಿದೆ. ಮೊದಲನೆಯ ಕಾರಣ ಸಜೀವ ತಂತಿ ಅಂದ್ರೆ ಲೈವ್ ವೈರ್ ಕರಿತೀವಿ ಅಥವಾ ಫೇಸ್ ಆಗಿರ್ತೀವಿ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ, ಅವೆರಡು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು
ಏಕಾಏಕಿ ಏಕಾಏಕಿ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಇದರಿಂದ ಓವರ್ಲೋಡ್ ಆಗುತ್ತದೆ ಇದರಿಂದ ಓವರ್ಲೋಡ್ ಆಗುತ್ತದೆ ಒಂದೇ ಕಾರಣ ಓವರ್ಲೋಡ್ ಆಗುತ್ತದೆ ಇದು ಮೊದಲನೆಯ ಕಾರಣ ಆಗೈತಿ ಹಾಗಾದ್ರೆ ಎರಡನೇ ಕಾರಣ ಏನಂತ ನೋಡ್ತಾ ಹೋದ್ರೆ ವಾಟ್ ಇಸ್ ಸೆಕೆಂಡ್ ರೀಸನ್ ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುವ ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುವ ವಿದ್ಯುತ್ ಮಂಡಲಗಳಿಗೆ ಅಥವಾ ವಿದ್ಯುತ್ ಸ್ವಿಚ್ಗಳೆನ್ನುವುದು ವಿದ್ಯುತ್ ಮಂಡಲಗಳಿಗೆ ಅಧಿಕ ಸಾಮರ್ಥ್ಯವನ್ನ ಹೊಂದಿರುವ ಅಧಿಕ ಸಾಮರ್ಥ್ಯವನ್ನು ಹೊಂದಿರುವ ಉಪಕರಣಗಳನ್ನು ಅಥವಾ ಅಧಿಕ ಸಾಮರ್ಥ್ಯವನ್ನು ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಸಂಪರ್ಕಿಸುವುದರಿಂದ ಎರಡನೇ ಕಾರಣ ಕಡಿಮೆ ಸಾಮರ್ಥ್ಯವಿರುವಂತಹ ವಿದ್ಯುತ್ ಮಂಡಲಗಳಿಗೆ ಅಧಿಕ ಸಾಮರ್ಥ್ಯವನ್ನ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಸಂಪರ್ಕಿಸುವುದರಿಂದ ಓವರ್ಲೋಡ್ ಆಗ್ತದ ಎರಡನೇ ಕಾರಣ ಇನ್ನ ಮೂರನೆಯ ಒಂದು ಕಾರಣ ಏನ್ ನೋಡ್ತಾ ಹೋದ್ರೆ ಒಂದೇ ಸ್ವಿಚ್ಗೆ ಅಥವಾ ಸಾಕೆಟ್ಗೆ ಒಂದೇ ಸ್ವಿಚ್ ಅಥವಾ ಸಾಕೆಟ್ಗೆ ಒಂದೇ ಬಾರಿಗೆ ಒಂದೇ ಸಮಯಕ್ಕೆ ಅಥವಾ ಒಂದೇ ಸಮಯಕ್ಕೆ ಅನೇಕ ವಿದ್ಯುತ್ ಉಪಕರಣಗಳನ್ನು ಸಂಪರ್ಕಿಸುವುದರಿಂದನೂ ಕೂಡ ಸಂಪರ್ಕಿಸುವುದರಿಂದ ಓವರ್ಲೋಡ್ ಆಗುತ್ತದೆ ಈ ಎಲ್ಲ ಕಾರಣಗಳಿಂದ ಓವರ್ಲೋಡ್ ಆಗುತ್ತದೆ ಇಷ್ಟು ನಾವು ಉತ್ತರವನ್ನ ಬರಿಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಯಾಕೆ ಓವರ್ಲೋಡ್ ಆಗ್ತದೆ ಅಂದ್ರೆ ಒಂದೇ ಕಾರಣ ಏನಪ್ಪ ಉದಾಹರಣೆಗೆ ನಮ್ಮ ಮನೆಯಲ್ಲಿ 1 ಆಂಪಿಯರ್ ಇರುವಂತಹ ಒಂದು ಸ್ವಿಚ್ ಇರ್ತದೆ ಆ 1 ಆಂಪಿಯರ್ ಇರುವಂತಹ ಒಂದು ಸ್ವಿಚ್ ಬೋರ್ಡ್ಗೆ ಸಪೋಸ್ ನಾನು 5 ಆಂಪಿಯರ್ ವಿದ್ಯುತ್ತನ್ನ ಪಡೆಯುವಂತಹ ಅಥವಾ 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನ ಸೆಳೆಯುವಂತಹ ಒಂದು ಉಪಕರಣವನ್ನ ಜೋಡಿಸಿದೆ ಅಂದ್ರೆ ಆಗ ಓವರ್ಲೋಡ್ ಆಗ್ತದೆ ಅಂತ ಹೇಳ್ಬೋದು ಇನ್ನ ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುವಂತಹ ವಿದ್ಯುತ್ ಮಂಡಲಗಳಿಗೆ ಅಧಿಕ ಸಾಮರ್ಥ್ಯವನ್ನು ಹೊಂದಿರುವಂತಹ ವಿದ್ಯುತ್ ಉಪಕರಣ ಸಂಪರ್ಕಿಸುವುದಾಗ್ತದೆ ನಾ ಹೇಳಿರುವಂತಹ ವಿವರಣೆ ಇದಕ್ಕೆ ಹೋಗ್ತದೆ ಅಂದ್ರೆ 1 ಆಂಪಿಯರ್ ಇರುವಂತಹ ಸ್ವಿಚ್ಗೆ 5 ಆಂಪಿಯರ್ ಅನ್ನು ಹೊಂದಿರುವಂತಹ ವಿದ್ಯುತ್ ಉಪಕರಣ ಸಂಪರ್ಕ ಮಾಡುವುದರಿಂದ ಓವರ್ಲೋಡ್ ಆಗ್ತದೆ ಹಾಗೆಯೇ ನಮ್ಮ ಮನೆಗಳಲ್ಲಿ ಒಂದು ಲೈವ್ ವೈರ್ ಅಂತ ಇರ್ತದೆ ಅಂದ್ರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಇರ್ತವೆ ಅವೆರಡು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಏಕಾಏಕಿಯಾಗಿ ವಿದ್ಯುತ್ ಮಂಡಲದ ವಿದ್ಯುತ್ ಪ್ರವಾಹವು ಹೆಚ್ಚಾಗುತ್ತದೆ ಇದರಿಂದ ಕೂಡ ಓವರ್ಲೋಡ್ ಆಗ್ತದೆ ಹಾಗೆ ಮೂರನೆಯ ಕಾರಣ ಒಂದೇ ಸಾಕೆಟ್ಗೆ ಅಥವಾ ಒಂದೇ ಸ್ವಿಚ್ಗೆ ಒಂದೇ ಸಮಯಕ್ಕೆ ಅನೇಕ ವಿದ್ಯುತ್ ಉಪಕರಣಗಳನ್ನು ಸಂಪರ್ಕಿಸುವುದರಿಂದ ಓವರ್ಲೋಡ್ ಆಗ್ತದೆ ಇಷ್ಟು ಓವರ್ಲೋಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೇ ಪ್ರಶ್ನೆಗೆ ಬಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಏನು ಬಿ ಇದೆಯಪ್ಪ ಅಂದ್ರೆ ಬಿ ಪ್ರಶ್ನೆ ಏನಪ್ಪ ಅಂದ್ರೆ ಭೂ ಸಂಪರ್ಕ ತಂತಿಯ ಕಾರ್ಯ ಅಂತ ಕೇಳಿದಾರೆ ಭೂ ಸಂಪರ್ಕ ತಂತಿಯ ಕಾರ್ಯ ಅಂತ ಕೇಳಿದಾರೆ ಸಾಮಾನ್ಯವಾಗಿ ಈ ಭೂ ಸಂಪರ್ಕ ತಂತಿಯು ಹಸಿರು ಬಣ್ಣದಿಂದ ಮಾಡಲ್ಪಟ್ಟಿರ್ತದೆ ಹಾಗೆಯೇ ಸಜೀವ ತಂತಿಯು ಕೆಂಪನೆಯ ಬಣ್ಣದಿಂದ ಮಾಡಲ್ಪಟ್ಟಿರ್ತದೆ ಇನ್ನ ತಟಸ್ಥ ತಂತಿಯು ಕಪ್ಪನೆಯ ಬಣ್ಣದಿಂದ ಮಾಡಲ್ಪಟ್ಟಿರ್ತದೆ ಹಾಗಾದ್ರೆ ಭೂ ಸಂಪರ್ಕ ತಂತಿಯ ಕಾರ್ಯ ಏನಪ್ಪಾ ಅಂದ್ರೆ ಲೋಹದ ಮೇಲ್ಮೈಯನ್ನ ಹೊಂದಿರುವಂತಹ
ಲೋಹದ ಮೇಲ್ಮೈಯನ್ನು ಹೊಂದಿರುವ ಕೆಲವು ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆಯಾಗುತ್ತದೆ. ಈ ಸೋರಿಕೆಯಾಗುವ ವಿದ್ಯುತ್ತಿನಿಂದ ಆಗುವ ವಿದ್ಯುತ್ತಿನ ಅವಘಡಗಳನ್ನ ಅಥವಾ ಅವಘಡಗಳನ್ನ ಈ ತಂತಿಯು ತಡೆಯುತ್ತದೆ. ಅಂದ್ರೆ ಲೋಹದ ಮೇಲ್ಮೈಯನ್ನ ಹೊಂದಿರುವ ಕೆಲವು ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆಯಾಗುತ್ತದೆ. ಈ ಸೋರಿಕೆಯಿಂದ ಆಗುವ ವಿದ್ಯುತ್ತಿನ ಅವಘಡಗಳನ್ನ ಈ ತಂತಿಯು ತಡೆಯುತ್ತದೆ. ಹೇಗೆ ತಡೆಯಪ್ಪ ಅಂದ್ರೆ ಈ ತಂತಿಯು ಆ ಉಪಕರಣಗಳಲ್ಲಿ ಸೋರಿಕೆಯಾಗುವ ವಿದ್ಯುತ್ ಪ್ರವಾಹದ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ. ಇದರಿಂದ ಬಳಕೆದಾರನಿಗೆ ಅಂದ್ರೆ ವಿದ್ಯುತ್ತನ್ನ ಬಳಸುವಂತ ವ್ಯಕ್ತಿಗೆ ಬಳಕೆದಾರರಿಗೆ ವಿದ್ಯುತ್ ಶಾಕ್ ಉಂಟಾಗುವುದಿಲ್ಲ. ಇಷ್ಟು ಉತ್ತರವನ್ನ ನೀವು ಬರದ್ರಿ ಅಂದ್ರೆ ಖಂಡಿತವಾಗಿಯೂ ವ್ಯಾಲ್ಯೂವೇಟರ್ಸ್ಗಳು ನಿಮಗೆ 4ಕ್ಕೆ 4 ಅಂಕಗಳು ಕೊಡ್ತಾರೆ. ಮೊದಲಿಗೆ ಓವರ್ಲೋಡ್ ಅಂದ್ರೇನು, ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಆಗಲು ಕಾರಣಗಳೇನು, ಹಾಗೆ ಭೂ ಸಂಪರ್ಕ ತಂತಿಯ ಕಾರಣವೇನು ಅಂತ ಹೇಳಿ ನಾವು ಇಷ್ಟು ಉತ್ತರವನ್ನ ಬರೆದ್ರೆ ಖಂಡಿತವಾಗಿಯೂ ನಿಮಗೆ ಹೆಚ್ಚು ಅಂಕಗಳು ಬರುತ್ತೇವೆ. ಭೌತ ವಿಜ್ಞಾನದ ಕೊನೆಯ ಒಂದು ಪ್ರಶ್ನೆ ನೋಡೋಣ. ಅದು 12ನೆಯ ಪ್ರಶ್ನೆ. ಏನಿದೆ, 5 ಅಂಕದ ಪ್ರಶ್ನೆ ಇದೆ. 5 ಅಂಕ ಇದೆ. 12ನೇದಲ್ಲಿ ಎ ಮತ್ತು ಬಿ ಎನ್ನುವಂತಹ 2 ಪ್ರಶ್ನೆಗಳಿದಾವೆ. ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಯಾವುದು? ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗೆ ಫ್ಯೂಸನ ಕಾರ್ಯವೇನು? ಕರಗುವ ಬಿಂದುಗಳಿಗೆ ಸಂಬಂಧಿಸಿದಂತೆ ಬಲ್ಬ್ಗಳಲ್ಲಿ ಫಿಲಾಮೆಂಟ್ಗಳಾಗಿ ಬಳಸುವ ತಂತಿಗೂ ಮತ್ತು ಫ್ಯೂಸ್ಗಳಲ್ಲಿ ಬಳಸುವ ತಂತಿಗೂ ಇರುವ ವ್ಯತ್ಯಾಸವೇನು ಅಂತ ಕೇಳಿದರೆ, ಹಾಗಾದ್ರೆ ನಾವು ಮೊದಲಿಗೆ ವಿದ್ಯುತ್ ಸಾಮರ್ಥ್ಯ ಎಂದರೇನು, ಅದರ SI ಮಾನ ಯಾವುದು ಮತ್ತು ಅದನ್ನ ಕಂಡುಹಿಡಿಯಲು ಬಳಸುವಂತಹ 3 ಸೂತ್ರಗಳು ಯಾವುವು ಅಂತ ನೋಡೋಣ. ಮೊದಲಿಗೆ ವಿದ್ಯುತ್ ಸಾಮರ್ಥ್ಯ. ಫಸ್ಟ್ ಏನಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯ ನೋಡೋಣ. ಹೆಡ್ಡಿಂಗು ವಿದ್ಯುತ್ ಸಾಮರ್ಥ್ಯ. ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಒಂದು ಉಪಕರಣಗಳು ಎಷ್ಟು ಪ್ರಮಾಣದ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಳ್ಳುತ್ತವೆ ಎನ್ನುವುದೇ ವಿದ್ಯುತ್ ಸಾಮರ್ಥ್ಯ. ಇದನ್ನ ವಾಕ್ಯ ರೂಪದಲ್ಲಿ ಹೇಳುವುದಾದ್ರೆ ವಿದ್ಯುತ್ ಉಪಕರಣಗಳು
ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಉಪಕರಣಗಳು ವಿದ್ಯುತ್ ಶಕ್ತಿಯನ್ನು ಬಳಸಿಕೊಳ್ಳುವ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಳ್ಳುವ ದರಕ್ಕೆ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಳ್ಳುವ ದರಕ್ಕೆ ಅಂತ ಕರಿತೀವಿ ನಾವು ವಿದ್ಯುತ್ ಸಾಮರ್ಥ್ಯ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸೆಕೆಂಡಿನಲ್ಲಿ ವಿದ್ಯುತ್ ಉಪಕರಣಗಳು ಬಳಸಿಕೊಳ್ಳುವ ಶಕ್ತಿಯನ್ನು ಅಂತ ನಾವು ಬಳಸಿಕೊಳ್ಳುವ ಶಕ್ತಿಯನ್ನ ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಇದರ SI ಮಾನ ವ್ಯಾಟ್ ಆಗಿರ್ತದೆ. ಇದರ SI ಮಾನ ಅಥವಾ ಅಂತಾರಾಷ್ಟ್ರೀಯ ಮಾನ ವ್ಯಾಟ್ ಆಗಿದೆ. ಇದನ್ನ ಅವ್ರು ಕೇಳಿಲ್ಲ, ಆದ್ರೂ ಕೂಡ ಇದರ SI ಮಾನ ವ್ಯಾಟ್ ಆಗಿದೆ. ಓಕೆ, ಹಾಗಾದ್ರೆ ಇದನ್ನ ಕಂಡು ಹಿಡಿಲಿಕ್ಕೆ ಬಳಸುವಂತಹ ಸೂತ್ರ ಕೇಳಿದರೆ SI ಮಾನ ವ್ಯಾಟ್ ಆಗಿದ್ದು, ವ್ಯಾಟ್ ತುಂಬಾ ಚಿಕ್ಕದಾಗಿರುವಂತಹ ಮಾನವಾಗಿರುವುದರಿಂದ ನಾವು ವ್ಯಾಟ್ ಬದಲಾಗಿ ಕಿಲೋ ವ್ಯಾಟ್ ಅಂತ ಬಳಸ್ತೀವಿ, ಕಿಲೋ ವ್ಯಾಟ್. ಹಾಗೆ ವ್ಯಾವಹಾರಿಕವಾಗಿ ನಮ್ಮ ಮನೆಯಲ್ಲಿರುವಂತಹ ವಿದ್ಯುತ್ ಶಕ್ತಿಯನ್ನ ಅಳಲಿಕ್ಕೆ ಕಿಲೋ ವ್ಯಾಟ್ ಅವರ್ ಎನ್ನುವಂತಹ ಒಂದು ಏಕಮಾನವನ್ನ ಬಳಸ್ತೀವಿ, ಕಿಲೋ ವ್ಯಾಟ್ ಅವರ್ ಅನ್ನುವಂತಹ ಒಂದು ಅಥವಾ ಕಿಲೋ ವ್ಯಾಟ್ ಅವರ್ ಎನ್ನುವಂತಹ ಒಂದು ಏಕಮಾನವನ್ನ ಬಳಸಿ ನಾವು ನಮ್ಮ ಮನೆಗಳಲ್ಲಿ ಅಥವಾ ಒಂದು ವ್ಯಾವಹಾರಿಕವಾಗಿ ಬಳಸುವಂತಹ ವಿದ್ಯುತ್ ಶಕ್ತಿಯನ್ನ ಅಳಲಿಕ್ಕೆ ಬಳಸುವಂತಹ ಮಾನವಾಗಿದೆ. ಹಾಗಾದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ಕಂಡು ಹಿಡಿಯಲು ಬಳಸುವಂತಹ 3 ಸೂತ್ರಗಳಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ ಸಾಮರ್ಥ್ಯ ಸಂಕೇತ P ಅಂತೇವಿ. ಹಾಗಾಗಿ P = V × I ಎನ್ನುವಂಥದ್ದು ಮೊದಲನೆಯ ಒಂದು ಸೂತ್ರ ಆಗೈತಿ. ಹಾಗೆಯೇ ಸೂತ್ರ ಎರಡನೇದ್ದು P = I² R ಆಗೈತಿ. ಇದು ಹೆಂಗೆ ಬಂತು ಅಂತ ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಿದೆ, ಇಲ್ಲಿ P = V × I ಅದ. ಹಾಗೆಯೇ ಇಲ್ಲೇ P = V ಇದ್ದರೆ ನಮ್ಗೆಲ್ಲ ಗೊತ್ತಿದೆ ಓಮನ ನಿಯಮದ ಪ್ರಕಾರ ಓಮನ ನಿಯಮದ ಪ್ರಕಾರ V = RI ಅಂತ ಗೊತ್ತಿದೆ. ನಾನು V ಇದ್ದಲ್ಲೇ RI ಎನ್ನುವಂತಹ ವ್ಯಾಲ್ಯೂವನ್ನು ಹಾಕಿದಾಗ ಆಗ P = I × I² ಆಗ್ತದೆ ಇಂಟು R ಆಗ್ತದೆ. ಹಾಗಾಗಿ ಸೂತ್ರ 2 ಏನಪ್ಪಾ ಅಂದ್ರೆ P = I² ಎನ್ನುವಂತಹ ಸೂತ್ರ ಎರಡನೆಯ ಸೂತ್ರ ಆಗ್ತದೆ. ಹಾಗೆ ಮೂರನೆಯ ಸೂತ್ರ P = V² ಆಗ್ತದೆ. ಸೊ ಇದು ಹೆಂಗ್ ಬಂತು ಅಂತ ಹೋದ್ರೆ ನೋಡ್ರಿ, ಈಗ ಈ ಸೂತ್ರ ಹೆಂಗ್ ಬರ್ತದಪ್ಪ ಅಂದ್ರೆ ನಮಗ್ ಗೊತ್ತ ಸೂತ್ರ P = V × I ಅದ. ಹಾಗೆ P = V ನಮಗ್ ಗೊತ್ತಿದೆ V = RI ಆದ್ರೆ I = V/R ಆಗ್ತದೆ. ನಾನಿಲ್ಲಿ I ಇದ್ದಲ್ಲೇ V/R ಬೆಲೆನ ಹಾಕ್ತೇನೆ. ಆವಾಗ ಏನಾಗುತ್ತೆ P = V × V² R. ಈ ರೀತಿಯಾಗಿ ನಾವು ಒಟ್ಟು 3 ಸೂತ್ರವನ್ನು ಹಾಕಿ ಏನ್ ಮಾಡ್ಬೋದಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಬಹುದು. ಒಂದು ವೇಳೆ ವಿಭವಾಂತರವನ್ನ ಮತ್ತು ವಿದ್ಯುತ್ ಪ್ರವಾಹವನ್ನ ಕೊಟ್ರೆ P = V × I ಬರೀಬೇಕು. ಒಂದು ವೇಳೆ ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನ ಕೊಟ್ಟಿದ್ದಾದ್ರೆ P = I² R ಮಾಡ್ಕೋಬೇಕು. ಒಂದು ವೇಳೆ ವಿಭವಾಂತರವನ್ನ ಕೊಟ್ಟು ರೋಧವನ್ನ ಕೊಟ್ಟಿದ್ದ ಅಂದ್ರೆ ಆಗ ಆ ಒಂದು ಉಪಕರಣದ ಸಾಮರ್ಥ್ಯವನ್ನ ಕಂಡುಹಿಡಿಯಲಿಕ್ಕೆ P = V²/R ಎನ್ನುವಂತಹ ಸೂತ್ರ. ಈ ರೀತಿಯಾಗಿ ನಾವು ಒಂದು ಉಪಕರಣದ ಸಾಮರ್ಥ್ಯವನ್ನ ಏನ್ ಮಾಡಬಹುದು, ಈ 3 ಸೂತ್ರಗಳ ಸಹಾಯದಿಂದ ಕಂಡು ಹಿಡಿಬಹುದು. ಸಾಮಾನ್ಯವಾಗಿ ಯಾವುದೇ ಒಂದು ವಿದ್ಯುತ್ ಉಪಕರಣ ನೀವು ಖರೀದಿ ಮಾಡಿದ್ರಿ ಅಂದ್ರೆ ಆ ವಿದ್ಯುತ್ ಉಪಕರಣದ ಮೇಲೆ ಅದು ಎಷ್ಟು ಪ್ರಮಾಣದ ಶಕ್ತಿಯನ್ನ ಬಳಸಿಕೊಳ್ಳುತ್ತೆ ಅಂತ ಕೊಟ್ಟಿರ್ತಾರೆ. ಉದಾಹರಣೆಗೆ 9 ವ್ಯಾಟ್ ಇರ್ತದೆ. 9 ವ್ಯಾಟ್ ಅರ್ಥ ಏನಪ್ಪಾ ಅಂದ್ರೆ ಆ ಬಲ್ಬು ಅಥವಾ ಆ ಒಂದು ವಿದ್ಯುತ್ ದೀಪ ಪ್ರತಿ ಸೆಕೆಂಡ್ಗೆ 9 ಜೌಲ್ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಳ್ಳುತ್ತೆ ಅಂತ ಅರ್ಥ. ಉದಾಹರಣೆಗೆ ನಮ್ಮ ಇಸ್ತ್ರಿ ಪೆಟ್ಟಿಗೆ 1000 ವ್ಯಾಟ್ ಇರ್ತದೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಇಸ್ತ್ರಿ ಪೆಟ್ಟಿಗೆ ಪ್ರತಿ ಸೆಕೆಂಡ್ಗೆ 1000 ಜೌಲ್ ನಷ್ಟು ವಿದ್ಯುತ್ ಶಕ್ತಿಯನ್ನ ಬಳಸಿ
ಬಳಸಿಕೊಳ್ಳುತ್ತೆ ಅಂತ ಅರ್ಥ. ಹಾಗೆಯೇ ಉದಾಹರಣೆಗೆ 750 ವ್ಯಾಟ್ ಇರಬಹುದು. ಈ ತರ ಅರ್ಥ ಏನಪ್ಪ ಅಂದ್ರೆ ಈ ಒಂದು ಸಾಧನ ಪ್ರತಿ ಸೆಕೆಂಡ್ಗೆ 750 ಜೌಲ್ನಷ್ಟು ವಿದ್ಯುತ್ ಶಕ್ತಿಯನ್ನ ಬಳಸಿಕೊಳ್ತದೆ. ಎಷ್ಟು ಪ್ರಮಾಣದ ವಿದ್ಯುತ್ ಶಕ್ತಿಯನ್ನ ಪ್ರತಿ ಸೆಕೆಂಡ್ಗೆ ಬಳಸಿಕೊಳ್ಳುತ್ತೆ ಅನ್ನೋದೇ ಏನಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯ. ಇಷ್ಟು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಓಕೆ, ಹಾಗಾದ್ರೆ ಇದು ಎ ಪ್ರಶ್ನೆಗೆ ಉತ್ತರ ಆಯಿತು. ಇದೇ 12ನೇ ಪ್ರಶ್ನೆಗೆ ಬಿ ಎನ್ನುವಂತಹ ಪ್ರಶ್ನೆನೂ ಕೂಡ ಇದೆ. ಆ ಬಿ ಎನ್ನುವಂತಹ ಪ್ರಶ್ನೆ ಏನಿದೆಪ್ಪ ಅಂದ್ರೆ ವಿದ್ಯುತ್ ಫ್ಯೂಸನ ಕಾರ್ಯವೇನು? ಕರಗುವ ಬಿಂದುಗಳಿಗೆ ಸಂಬಂಧಿಸಿದಂತೆ ಬಲ್ಬ್ಗಳಲ್ಲಿ ಫಿಲಾಮೆಂಟ್ಗಳಾಗಿ ಬಳಸುವ ತಂತಿಗೂ ಮತ್ತು ಫ್ಯೂಸ್ಗಳಲ್ಲಿ ಬಳಸುವಂತಹ ತಂತಿಗಿರುವ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಮೊದಲಿಗೆ ಫ್ಯೂಸ್ ಕಾರ್ಯ ನೋಡೋಣ. ಫ್ಯೂಸ್ ಎನ್ನುವುದು ಒಂದು ಸುರಕ್ಷಿತವಾಗಿರುವಂತಹ ವಿದ್ಯುತ್ ಸಾಧನ. ಮೊದಲಿಗೆ ಫ್ಯೂಸನ ಕಾರ್ಯ ನೋಡೋಣ. ಫ್ಯೂಸನ ಕಾರ್ಯ ಇದೊಂದು ಸುರಕ್ಷಿತ ವಿದ್ಯುತ್ ಸಾಧನವಾಗಿದ್ದು ವಿದ್ಯುತ್ ಮಂಡಲಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾದಾಗ ಈ ಸಾಧನವು ವಿದ್ಯುತ್ ಪ್ರವಾಹವನ್ನು ಮಂಡಲಗಳಲ್ಲಿ ಹರಿಯದಂತೆ ಕಡಿತಗೊಳಿಸುತ್ತದೆ. ಅಂದ್ರೆ ನಿಮ್ಮ ಯಾವುದೋ ಒಂದು ಏನಪ್ಪಾ ಸ್ವಿಚ್ ಬೋರ್ಡ್ಗಳಲ್ಲಿ ಉದಾಹರಣೆಗೆ 2 ಆಂಪಿಯರ್ ಅಥವಾ 3 ಆಂಪಿಯರ್ 2 ಆಂಪಿಯರ್ ಇರ್ಬೋದು. ಆ 2 ಆಂಪಿಯರ್ ಸ್ವಿಚ್ ಅನ್ನು ಹೊಂದಿರುವಂತಹ ಒಂದು ಬೋರ್ಡ್ ನಲ್ಲಿ ಸಪೋಸ್ ಅಕಸ್ಮಿಕವಾಗಿ 5 ಆಂಪಿಯರ್ ನಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದ್ದಾಗ ತಕ್ಷಣವೇ ಆ ವಿದ್ಯುತ್ ಫ್ಯೂಸ್ ಇರುವಂತಹ ಆ ತಂತಿ ಕರಗಿ ಬಿಟ್ಟು ಮಾಡ್ತದೆ. ನಮ್ಮ ಒಂದು ಮಂಡಲಗಳಲ್ಲಿ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹವು ಪ್ರವಹಿಸದಂತೆ ಅದನ್ನ ತಡೆಯುವಂತಹ ಕಾರ್ಯವನ್ನ ಈ ಫ್ಯೂಸ್ ಮಾಡ್ತದೆ. ಹಾಗಾಗಿ ಇದೊಂದು ಸುರಕ್ಷಿತ ವಿದ್ಯುತ್ ಸಾಧನವಾಗಿದ್ದು ವಿದ್ಯುತ್ ಮಂಡಲಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾದಾಗ ಈ ಸಾಧನವು ವಿದ್ಯುತ್ ಪ್ರವಾಹವನ್ನ ಮಂಡಲಗಳಲ್ಲಿ ಹರಿಯದಂತೆ ಕಡಿತಗೊಳಿಸುತ್ತದೆ. ಹಾಗಾದ್ರೆ ಇದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ ವಿದ್ಯುತ್ ಬಲ್ಬ್ಗಳು ಮತ್ತು ಏನಪ್ಪಾ ಅಂದ್ರೆ ವಿದ್ಯುತ್ ಬಲ್ಬಿನ ಫಿಲಾಮೆಂಟ್ಗಳು ಮತ್ತು ಈ ಫ್ಯೂಸಿನ ತಂತಿಯು 2 ತಂತಿಗಿರುವಂತಹ ವ್ಯತ್ಯಾಸವನ್ನ ಕೇಳಿದ್ದಾರೆ. ಹಾಗಾದ್ರೆ ಏನು ವ್ಯತ್ಯಾಸ ಅಂತ ನೋಡ್ತಾ ಹೋದ್ರೆ ವಿದ್ಯುತ್ ಬಲ್ಬ್ಗಳು ಬಳಸುವಂತಹ ವಿದ್ಯುತ್ ದೀಪಗಳಲ್ಲಿ ಬಳಸುವ ಫಿಲಾಮೆಂಟ್ ತಂತಿಯು ಅಧಿಕ ದ್ರವಣ ಬಿಂದುವನ್ನು ಹೊಂದಿದ್ದರೆ ವಿದ್ಯುತ್ ಫ್ಯೂಸ್ಗಳಲ್ಲಿ ಬಳಸುವ
ವಿದ್ಯುತ್ ಫ್ಯೂಸ್ಗಳಲ್ಲಿ ಬಳಸುವ ತಂತಿಯು ಕಡಿಮೆ ಕರಗುವ ಅಂದ್ರೂ ಅಷ್ಟೇ, ದ್ರವನ ಅಂದ್ರೂ ಅಷ್ಟೇ, ಕಡಿಮೆ ದ್ರವನ ಬಿಂದುವನ್ನ ಅಥವಾ ಕರಗುವ ಬಿಂದುವನ್ನ, ಕಡಿಮೆ ದ್ರವನ ಬಿಂದುವನ್ನು ಅಥವಾ ಕರಗುವ ಬಿಂದುವನ್ನು ಹೊಂದಿರುತ್ತದೆ. ಇಷ್ಟು ಬರೆದ್ರೆ ನಮಗೆ 5ಕ್ಕೆ 5ರಷ್ಟು ಅಂಕಗಳನ್ನು ಮೌಲ್ಯಮಾಪಕರು ಕೊಡುತ್ತಾರೆ. ಹಾಗಾದರೆ ನಾವು ಇಲ್ಲಿಯವರೆಗೂ 3 ವಿಡಿಯೋಗಳಲ್ಲಿ ನಮ್ಮ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಟ್ಟು 12 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಭಾಗ ಬಿಗೆ ಸಂಬಂಧಪಟ್ಟಂತಹ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿಯಾಗಿ ಸ್ವಂತ ವಾಕ್ಯದಲ್ಲಿ ನಾವು ಬರಿತಾ ಹೋಗ್ಬೋದು, ಸರಳವಾಗಿ ಬರಿತಾ ಹೋದರೆ ನಮ್ಮ ಒಬ್ಬ ಮೌಲ್ಯಮಾಪಕರು ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ವಿಜ್ಞಾನ ಅಂದರೆ ಅರಿತುಕೊಂಡು, ತಿಳಿದುಕೊಂಡು, ಅರ್ಥೈಸಿಕೊಂಡು ಉತ್ತರವನ್ನು ಬರೆದಾಗ ಮಾತ್ರ ನಮ್ಮ ಒಂದು ಅಂಕಗಳು ಅಥವಾ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್. ಶುಭರಾತ್ರಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭರಾತ್ರಿ.